ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಜನವರಿ ತಿಂಗಳ ಹುಣ್ಣಿಮೆಯನ್ನು ಬನಶಂಕರಿ ಅಥವಾ ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಜನವರಿ 13ರಂದು ಬನದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಈ ದಿನದಂದು ನಾವು ದುರ್ಗಾ ಮಾತೆಯ ಪ್ರತಿರೂಪವಾದ ಬನಶಂಕರಿಯನ್ನು ಪೂಜಿಸಲಾಗುತ್ತದೆ. ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಫ್ರೆಂಡ್ಸ್, 7 ದಿನಗಳ ಕಾಲ ಪೂಜೆ ಮಾಡುವುದು ವಿಶೇಷವಾಗಿದೆ. ಹಾಗೆಯೇ ವಿವಿಧ ರೀತಿಯ ತರಕಾರಿಗಳಿಂದ ಮಾಡಿದ ತಿಂಡಿಯನ್ನು ನೈವೇದ್ಯವಾಗಿ ನೀಡುತ್ತಾರೆ. ಹಲವೆಡೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ದಿನ ಬನಶಂಕರಿ ದೇವಾಲಯದಲ್ಲಿ ದುರ್ಗಾ ಹೋಮ, ದುರ್ಗಾ ಸೂಕ್ತ ಹೋಮ, ದುರ್ಗಾ ಕವಚ ಪಠಣೆ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ದಿನ ಬಹಳ ವಿಶೇಷವಾಗಿದೆ. ಕರ್ನಾಟಕದಲ್ಲಿರುವ ಬಾದಾಮಿಯಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಮನೆಗಳಲ್ಲಿ ದುರ್ಗಾ ಪೂಜೆಯ ಅಥವಾ ಅನ್ನಪೂರ್ಣೇಶ್ವರಿ ಅಥವಾ ರಾಜರಾಜೇಶ್ವರಿ ವಿಗ್ರಹ ಇಲ್ಲವೇ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ಪೂಜಿಸಲಾಗುತ್ತದೆ. ಈ ದಿನ ಕೆಲವರು ಬಿಳಿ ಸಾಸಿವೆ ಮೈಗೆ ಹಚ್ಚಿ ಸ್ನಾನ ಮಾಡುತ್ತಾರೆ. ಸ್ನಾನದ ನಂತರ ಹೊಸ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿದ ಹೆಣ್ಣು ಮಕ್ಕಳು ಕಳಶ ಕನ್ನಡಿ ಸಮೇತ ದುರ್ಗಾ ಮಾತೆಯ ದೇವಾಲಯಕ್ಕೆ ತೆರಳುತ್ತಾರೆ. ಶುಕ್ರ ಹಾಗೂ ಚಂದ್ರಗ್ರಹಗಳ ದೋಷವನ್ನು ಬನಶಂಕರಿ ದೇವಿಯು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಮಾನಸಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಶೀತಬಾಧೆ, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಬನಶಂಕರಿಯನ್ನು ಪೂಜಿಸಿದರೆ ಉತ್ತಮ ಫಲವನ್ನು ಪಡೆಯಬಹುದು. ತಪ್ಪದೆ ಎಲ್ಲರೂ ಬನಶಂಕರಿ ದೇವಿಯನ್ನು ಬನದ ಹುಣ್ಣಿಮೆಯ ದಿನ ಪೂಜಿಸಿ. ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.